ಹಲೋ ಗಾಯ್ಸ್, ಇವಾಗ ಸಿಕ್ತು ಬರ್ತಡೆಗೆ ಡೆಕೋರೇಟ್ ಮಾಡ್ತಾ ಇದೀವಿ. ಅಂದರೆ ಸಿಂಪಲ್ ಗೈಸ್, ಇವಳೆ ಬರ್ತಿ ಲವ್ ಲೆಟರ್. ಗೈಸ್, ಇಲ್ಲೊಬ್ಬ ಕಳ್ಳ ಅವಾಗಿಂದ ಅಂತವನೆ. ಬಾಯಿಂದ ಬೆಳಕೊಂಡು ಅವನ ಬಾಯಿಗೆ. ಗೈಸ್, ಈ ಫ್ಲವರ್ ಇವಾಗ ತರಿಸಿದಾಳೆ. ಅದು ಇದಕ್ಕೆ 200 ರೂಪೀಸ್ ಕೊಟ್ಟು ತರಿಸಿದಾಳೆ. ಆಯಿತು, 206. ಏನೇನೋ ಮಾಡ್ತಾಳೆ. ಬಾ, ಅವರ ಹಸ್ಬೆಂಡ್ಗಾದರೆ ನನಗೆ ಡೆಕೋರೇಟ್ ಮಾಡಿದ್ಯಾ? ಹಿಂಗೆ ಫ್ಲವರ್ ಕೊಟ್ಟಿದ್ಯಾ ಒಂದಿನಾದ್ರೂ? ನನಗೂ ಯಾರು ಕೊಟ್ಟಿಲ್ಲ, ಅದಕ್ಕೆ ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವುದಿದು? ಪುಟಾಣಿ ಕಾಲು ಆಚೆ ಬಂದೈತೆ. ಗೈಸ್, ಒಳಗೆ ಬಟ್ಟೆನೇ ಇಲ್ಲ ಪಾಪ. ಹೋಗಿ ಬಂದು ನಂದೇ ಹಾಕೋತಾಳೆ. ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಪಾಪ ಬಟ್ಟೆ ಇಲ್ವಲ್ಲ, ಅದಕ್ಕೆ ಕೊಡ್ತೀನಿ ಹೋಗ್ಲಿ ಅಂತ. ಯಾವಾಗ ತುರುಕೈತೆ ಹಂಗೆ. ಹುಷಾರಿಲ್ಲ, ಒಗ್ಗಿಗೆ ಹಾಕ್ಸ್ಕೊಬಿಟ್ಟು ಹೇಳ್ಕೊಂಡು ಡಮ್ ಅನ್ಸ್ಬಿಟ್ಟು ಆಮೇಲೆ ಪಾಪು ಹತ್ಬಿಡ್ತಾನೆ. ಸಾಕು. ಅಯ್ಯೋ ಇಷ್ಟು ಭಯ ಇರೋರು ಬಲೂನ್ ನಾವೆಲ್ಲ ಮುಟ್ಬಾರ್ದು. ಒಂದು ಬಳ್ಳ ಮಾತಾಡ್ತೀಯ, ಬಲೂನ್ ಕಟ್ಟಕ್ಕೆ ಎದುರ್ಕೊತಾ ಇದೆಯಾ? ಗೈಸ್, ನಮ್ಮ ಪಾಪ ಅವನಿಗೆ ಅವನೇ ಲಾಲಿ ಆಡ್ಕೋತಾನೆ. ಅಯ್ಯೋ, ನಿಲ್ಸ್ಬಿಟ್ಟ ಕಳ್ಳ. ಎನ್ವಿತ್, ಏನು ಎಕ್ಸಸೈಸ್ ಮಾಡ್ತೀರಂಗ ಅವ್ನು ನೋಡಿ. ಅಲ್ಲ, ನೀನು ಯಾಕೆ ಇವಾಗ ರೆಡಿ ಆಗ್ತಾ ಇದೆಯಾ ಅಂತ ಸ್ಫೂರ್ತಿ? ಮೈ ಹಸ್ಬೆಂಡ್ ಬರ್ತ್ಡೇ ಇಸ್ ಮೈ ಸೆಕೆಂಡ್ ಬರ್ತ್ಡೇ ಅಂತ. ನಿನ್ನ ಬರ್ತ್ಡೇ ಅಂತಾನೆ ಅನ್ಕೋ. ಅದಕ್ಕೆ ದಟ್ ಇಸ್ ಮೈ ಸೆಕೆಂಡ್ ಬರ್ತ್ಡೇ ಅಂತ. ಈ ಪ್ಲೀಸ್ ಡೋಂಟ್ ಯೂಸ್ ಮೈ ಲಿಪ್ಸ್ಟಿಕ್ಸ್, ಓಕೆ? ಯಾವುದು? ನಂದೆಲ್ಲ ಹಂಗೆಲ್ಲ ವಿತೌಟ್ ಪರ್ಮಿಷನ್ ನೀನು ಹೆಂಗೆ ಯೂಸ್ ಮಾಡ್ತೀಯಾ? ಕೈಯಲ್ಲಿ. ನಾನು ಅಷ್ಟೇ, ಕೈಯಲ್ಲೇ. ಇದೀಗ ಒಂದು ಸುದ್ದಿ. ತನ್ನ ತಂಗಿಯ ಲಿಪ್ಸ್ಟಿಕ್ಕನ್ನು ತಾನು ಅರೆದು ಯೂಸ್ ಮಾಡುತ್ತಿರುವ ಕಾರಣ ತನ್ನ ತಂಗಿಯ ಕೈಯಲ್ಲಿ ತಾನು ಶವವಾಗಿ ಬರ್ಬರವಾಗಿ ಹತ್ಯೆಗೊಂಡಿದ್ದಾರೆ. ನಾವು ಕನ್ನಡಿಗರಲ್ಲವೇ? ನೀವೆಂತ ನಮಗೆ ಕನ್ನಡವೇ ಅಂತ ಹೇಳೋದು? ಕನ್ನಡ ನಮ್ಮ ಹುಟ್ಟಿಂದಲೇ ಬಂದಿದೆ. ಹೌದು. ನಿನ್ನ ಬರ್ತಡೆಗೆ ರೆಡಿನೇ ಆಗಿರಲಿಲ್ಲ. ನನ್ನ ಬರ್ತಡೆಗೆ ಮುಂಚೆನೇ ಸರ್ಪ್ರೈಸ್ ಕೊಡ್ತಾರೆ ಅಂತ ರೆಡಿ ಆಗ್ತಾರೆ. ನಾನು ಹೇಳಿದೆ ತಾನೆ ಸ್ಫೂರ್ತಿ ರೆಡಿಯಾಗಿ ಮಲ್ಕೊಳ್ಳೆ ಅಂತ. ಹೆಂಗಿರು ಕೇಕ್ ಕಟ್ ಮಾಡಿಸ್ತೀವಿ ಅಂತ ಹೇಳಿದ್ದೆ ತಾನೆ. ಐ ಆಮ್ ರೆಡಿ. ನಾನು ಏನು ವೆರಿ ಸಿಂಪಲ್ ಆಗಿ ಮಾಡಿರೋದು ನೋಡಿ. ಗೈಸ್, ಈ ಥರ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬರ್ತಡೆ ಹಂಗೆ ಬರ್ತಡೆ ಥರ ಕಾಣಿಸ್ತಿತ್ತು. ಬರ್ತಡೆ ಇದೆಲ್ಲಿ ಹಾಕ್ತಿ? ಅಯ್ಯೋ, ಅವನಿಗೆ ಮಲಗಿಸ್ಬೇಕು ಇವಾಗ. ಮಲಗಿಸ್ಬೇಕೆಲ್ಲ ಹೇಳ್ತಾನೆ. ಗೈಸ್, ಇದು ಕರೆಂಟ್ ಶಾಕ್ ಹೊಡಿಯುತ್ತಂತೆ. ಅದಕ್ಕೆ ನಾನು ಕೊಟ್ಬಿಟ್ಟು ಹೋಗ್ತಾಳೆ. ಕರೆಂಟ್ ಶಾಕ್ ಹೊಡಿಯುತ್ತೆ, ಹಾಕು ಅಂದ್ಬಿಟ್ಟು. ಸ್ಫೂರ್ತಿ, ನೀವಿಬ್ರು ಕೂತ್ಕೊಳ್ರಿ, ಇಬ್ರಿಗೂ ಹಾಕ್ತೀನಿ. ನಮ್ಮ ಮನೆಯಲ್ಲಿ ಯಾರು ಬರ್ತಡೆ ಬಂದರೂ ನಾವು ಇದೊಂದನ್ನು ಚೆನ್ನಾಗಿ ಯೂಸ್ ಮಾಡ್ತೀವಿ. ಬಟ್ ಚೆನ್ನಾಗಿದೆ. ಇದು ನಾನೇ ಗೈಸ್ ಮೈಸೂರಲ್ಲಿ ತಗೊಬಂದಿದ್ದೆ.
ಅಂದರೆ ಮೈಸೂರು ಮುರುಡೇಶ್ವರ ಸ್ವಲ್ಪ ಏನು ಅಲಂಕಾರ ಮಾಡ್ತವಳೆ. ಬರ್ತಡೇದೇ ಹಾಕಿಲ್ಲ ಇನ್ನ ಅಲ್ಲಿ. ಅಷ್ಟೇ ಕಣೆ ಹ್ಯಾಪಿ ಬರ್ತಡೇ ಹ್ಯಾಪಿ ಅಲ್ಲಿ ಕೈಸಿ ಇವಳು ನಮ್ಮ ಭಾವನ ಜೀವನದಲ್ಲಿ ಹೋದ್ಮೇಲೆ ನಮ್ಮ ಭಾವ ಸ್ವಲ್ಪ ಹ್ಯಾಪಿ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರ ಕಷ್ಟ ಯಾರ ಹತ್ರ ಪಕ್ಕದಲ್ಲಿ ನಾನು ಹ್ಯಾಪಿ ಇರ್ತೀನಿ, ಅವ್ರ ಬರ್ತಡೇ ಪಾಪ ಅವ್ರು ಯಾರಾದ್ರೂ ಹೇಳ್ಕೊತಾರೆ, ಸುಮ್ಮನೆ ಹ್ಞೂ ಅಂತ ನಗ್ಬೇಕಷ್ಟೆ. ಅಯ್ಯೋ ಈ ನನ್ನ ಮಗ ನೋಡು ಕಕ್ಕ ಎಲ್ಲಿ ಮಾಡವನೆ. ಗೈಸ್ ನೋಡಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾಳೆ ಎಲ್ಲ ಹುಡ್ಕೊಂಡು ಈಗ ಅಲಂಕಾರ ಮಾಡ್ತಾಳೆ. ಇರಪ್ಪ ಆಮೇಲೆ ವಿಶ್ ಮಾಡು ಅಂತೆ. ಇನ್ನು 12 ಗಂಟೆ ಆಗಿಲ್ಲ ಸರ್. ಇರಿ ಸರ್ ಆಮೇಲೆ ವಿಶ್ ಮಾಡೋರಂತೆ. ಗೈಸ್ ಇದು ಹಾರ್ಟ್ ಅಂತೆ ನಮ್ಮ ಅಕ್ಕೊಂದು. ಹಾರ್ಟ್ ಹೆಂಗ್ ಮಾಡೋಳು ನೋಡು. ಹಾರ್ಟ್ ನೀಟಾಗಿ ಮಾಡವ್ ನೋಡಿ. ಬೈತವನೆ ಪಾಪು. ಅಯ್ಯಯ್ಯ ಇದೇನು ಆಟ ಅಂತ. ಸರ್ ಪ್ಲೀಸ್ ಸ್ವಲ್ಪ ಸೈಲೆಂಟಾಗಿ ಇರ್ತೀರಾ ಸರ್? ಏನ್ ವಿತ್ ಸರ್? ಗೈಸ್ ಈಗ ನಾನು ಇದು ಲೈಟಿಂಗ್ಸ್ ಹಾಕ್ತಾ ಇದ್ದೀನಿ. ಏನಾದರೂ ಆದರೆ ಮೇರಾ ಸಿಸ್ಟರ್ ಮೇಲೇನೆ ಎಲ್ಲ. ಸುಮ್ಮನಿರೆ ಹಿಡ್ಕೊಂಡಿಲ್ಲ ಕಣೆ. ಅಯ್ಯೋ ಹೋಯ್ತಾ ಇಲ್ವಲ್ಲೇ ಅಮ್ಮ, ನಂಗೆ ಭಯ. ಎಲ್ಲೇ ಲೈಟು ಹಾಳಾಗೈತೆ. ಇದ್ದಿದ್ದೊಂದು ಲೈಟ್ ಅದು ಹಾಳಾಗೋಯ್ತು. ಹೇಳಿದ್ರೆ ತರ್ಬೋದಿತ್ತಲ್ಲ. ಇನ್ನೇನು ಸರಿಯಾಗಿಲ್ಲ ಗೈಸ್. ಫೈನಲಿ ಸ್ವಲ್ಪ ರಿಪೇರಿ ಆಗಿತ್ತು. ನಾನು ರಿಪೇರಿ ಮಾಡಿ ಲೈಟ್ ಇವಾಗ ಆನ್ ಮಾಡಿದ್ದೀನಿ. ಶಾಕ್ ಹೊಡಿಯುತ್ತೇನೆ ವೈರು? ಇಲ್ಲ, ಬಲೂನ್ ದೂರ ಇಡಬೇಕು. ಹೀಟ್ಗೆ ಆಮೇಲೆ ಡಮ್ಗೆ ಬಂದ್ಬಿಟ್ರೆ ಗೊಂಬೆ. ಗೈಸ್ ನೋಡಿ ನಾನು ಕಷ್ಟಪಟ್ಟು ಈ ಥರ ಸಿಂಪಲ್ಲಾಗಿ ಚೆನ್ನಾಗಿ ನೋಡು ಮಾಡಿಕೊಟ್ಟಿದ್ದೀನಿ. ಸ್ಫೂರ್ತಿ ನಾಳೆ ನನಗೆ ಮ್ಯಾಕ್ಸಲ್ಲೇನೋ ಬಟ್ಟೆ ಕೊಡಿಸ್ತೀನಿ ಅಂದ್ರೆ ಇದು ಮಾಡಿದ್ದು ಖುಷಿ ಆಗ್ಬಿಟ್ಟಿದ್ದಾಳೆ. ಏನೇ ಹಾಂ ಖುಷಿ ತಾನೇ? ಕೊಡಿಸ್ತಿರ್ತಾನೆ ಪಕ್ಕ. ಕೊಡಿಸ್ತೀನಿ ಸಂಡೇ ಬಜಾರ್. ಸಂಡೇ ಬಜಾರ್ ವೆರಿ ಚೀಪ್. ಗೈಸ್ ದಿಸ್ ಈಸ್ ಫೈನಲ್. ಅಯ್ಯಯ್ಯೋ ಬರ್ತಡೇದು ಬಿದ್ದೋಗ್ಬಿಡ್ತು. ಇವಾಗ ಬೇಗ ಅನ್ಸು. ಅವಾಗ ಟೇಪ್ ಬೇಕಾ? ಗೈಸ್ ದಿಸ್ ಈಸ್ ಫೈನಲ್. ದಿಸ್ ಈಸ್ ಫೈನಲ್. ಹಾಯ್ ಸಿದ್ದು. ಸಿದ್ದು, ಹ್ಯಾಪಿ ಬರ್ತ್ಡೇ ಟು ಯು. ರೆಸ್ಪೆಕ್ಟ್ ಇಲ್ಲ. ಒಂದು ರೆಸ್ಪೆಕ್ಟ್. ಈಗ ಬಾರಿ ಹೋಗೋಣ. ಇದು ಸಿದ್ದು ಫ್ಲ್ಯಾಶ್ ಹಿಡ್ಕೊಂಡ್ರಿ. Come to your surprise room. 12-1. ನೋಡಾಗ ಬಂದುಗಳ ಜೊತೆ ಈಗ ಥ್ಯಾಂಕ್ ಯು. Take your doll. ಅಲ್ಲ ಕಟ್ಕೊಂಡು ಬಂದಲ್ಲ ಪಾಪ ಆಯ್ತಲ್ಲ. ಇಲ್ಲ ಇಲ್ಲ ಬಾವಾ ಹ್ಯಾಪಿ ಬರ್ತ್ಡೇ.
ಪಾರ್ಟಿ ಕೊಡಿಸಿ ಬನ್ನಿ. ಪಾಪು ವಿಶ್ ಮಾಡ್ಬಿಡು ನಿಮ್ಮ ಪಪ್ಪಗೆ. ಹ್ಯಾಪಿ ಬರ್ತ್ಡೇ. ಹೆಚ್ಚಾಗಿದ್ದಾಗುತ್ತೆ ಇವಾಗ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಯಾರೇ ನೀನು ನೋಡ್ಬೇಕು ಹೇಳಿ. ಜಾಸ್ತಿ ಭಾವುಕರಾಗಬೇಡಿ ಪ್ಲೀಸ್. ಇದ್ದಾರೆ ಸ್ವಲ್ಪ ಅಂಧಕಾರ ಅಳಿಮಯ್ಯ ಅಂತೆ ನೀನೇ ಹೇಳು. ನೀನು ಬೇಡ ಅಂತ ಹೇಳ ರೈಟ್ಸ್ ಇಲ್ಲ. ಹಂಗೆ ಸ್ವಲ್ಪ ಸ್ಪೆಷಲ್ ಆಗಿ ನೋಡಿ ಎಲ್ಲ ತೂತಾಗೈತೆ, ತೂತಾಗ್ಬಿಟ್ಟಿದೆ. ಕ್ಲಾಪ್ಸು ಆಮೇಲೆ ಕೊಡ್ತೀನಿ. ಕೇಕ್ ಕಟ್ ಮಾಡಾದ್ಮೇಲೆ ಹಚ್ಚೋದು ವೇರ್ ಸ್ಪೆಷಲ್. ಈಗ ಕೇಕ್ ವಿತರಣೆಯ ಸಮಯ. ನಾನಿದು ಕಟ್ ಮಾಡ್ತಾ ಇದ್ದೀನಿ ಅಂತ. ಆಟು ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ ಇವತ್ತು. ಬೇಗ ಎತ್ತಿಡೆ ಮಲ್ಕೋಬೇಕು, ನಿದ್ದೆ ಬರ್ತಿದೆ. ಇನ್ನು ಈ ಬ್ಲಾಗ್ ಎಡಿಟ್ ಮಾಡಿ ಹಾಕಬೇಕು. ಸೊಳ್ಳೆ ಜಾಸ್ತಿ ಐತೆ ಮಾಡ್ತೀನಿ. ನೆಕ್ಸ್ಟ್ ಬರ್ತಡೆಗೆ ಯೂಸ್ ಮಾಡೋಣ. ಅಲ್ಲಿ ಒಳಗಿರೋ ಇಲ್ಲೇ ಸೇಫ್ ಆಗಿರು, ಬರ್ತೀವಿ ನೆಕ್ಸ್ಟ್ ಬರ್ಡೇಗೆ. ನೆಕ್ಸ್ಟ್ ನಂದೇ ಅಲ್ಲ ಫ್ರೆಶ್ದು. ಬೇಡ ಬೇಡ, ಅವನು ಏನು ಭಾರಿ ವಿಶ್ ಮಾಡ್ತಾನೆ. ಪಕ್ಕದಲ್ಲೇ ಮಲಗಿಸಿದಲ್ಲ ಅದಕ್ಕೆ ಎಬ್ರಿಸ್ಬೇಕು ತಾನೆ. ಇವಾಗ ಎಬ್ರಿಸ್ಬಿಟ್ಟು ಫೋಟೋ ತಗೋ. ಅವ್ರು ಎದೋಳಲ್ಲ ಪಾವ, ಮತ್ತೆ ಆವಾಗಲೇ ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ರು. ಅಂತ ಒಂಚೂರು ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದ್ದಾರೆ. ಗೊತ್ತಾಯ್ತು. ಹೋಗಿ ನಿದ್ದೆ ಬರ್ತಾಯಿದೆ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ವಿ, ಸುಮ್ಮನೆ ಮಲ್ಕೊಂಡ್ರೆ ಬರಲಿ ಅಂತ. ನೀನು ಅವಾಗ ಅವಾಗ ಎದ್ದು ಬಂದ್ರ ಸ್ಫೂರ್ತಿ ಸ್ವಲ್ಪ ಜೋರಾಗಿ ಮಾತಾಡು. ಸಾರಿ, ನಂಗೆ ಗೊತ್ತಿರಲಿಲ್ಲ. ಆ ಫೋಟೋ ತಂದಿದ್ದಲ್ಲ ಇವಾಗ. ಮತ್ತೆ ಯಾವ ಫೋಟೋ? ಕಳ್ಸಿದ್ರಿ ಬೇಜು ಕೈಲಿ. ಏನು ಫೋಟೋ? ನಾವು ಸರಿ, ನಾನು ಮಾಡಿಸಿದ್ದ, ನಾನು ಹೆಂಗೆ ಮಾಡ್ತಿದ್ದೆ. ಕರೆಕ್ಟ್, ನಾನು ಫ್ರೆಶ್ ಹೋಗಲ್ಲಿ ಕೊಳ್ಳಳಿದ್ ಮಾಡಿಸ್ಕೊಂಡಿದ್ದು.